हेलो स्टूडेंट्स, वेलकम टू जीडीआर स्कूलिंग अड्डा। आज के दिन हम लोग कर्नाटका स्टेट बोर्ड सिलेबस 9th क्लास हिंदी ಚಾಪ್ಟರ್ 10 ಚಲನ ಹಮಾರಾ ಕಾಮ್ ಹೇ ಆ ಚಾಪ್ಟರ್ ನ ನೋಡ್ತಾ ಇದೀವಿ. ಓಕೆ, ಸೊ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 9th ಸ್ಟ್ಯಾಂಡರ್ಡ್ ಹಿಂದಿ ಚಾಪ್ಟರ್ 10 ಪಾರ್ಟ್ 2 ನ ಚಾಪ್ಟರ್ 10 ನಲ್ಲಿ ಚಲನ ಹಮಾರಾ ಕಾಮ್ ಹೇ ಅನ್ನೋ ಚಾಪ್ಟರ್ ನ ಇವತ್ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ ಯಾರ್ಯಾರೆಲ್ಲ ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡಕ್ಕೂ ಹೇಳಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆದಷ್ಟು ಬೇಗ ಆ ವಿಷಯಗಳ ಬಗ್ಗೆ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಾಟ್ ಓನ್ಲಿ ಹಿಂದಿ ಸಬ್ಜೆಕ್ಟ್, ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಡೌಟ್ ಇದ್ರು ಕೂಡ ನೀವು ಅದನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನಮ್ಮ ಏನು 9th ಕ್ಲಾಸ್ ನ ಹಿಂದಿ ಚಾಪ್ಟರ್ ಏನಿದೆ ಅದ್ರೊಳಗಡೆ ಏನ್ ಹೇಳ್ತಾರಪ್ಪ ಫಸ್ಟ್ ಇದ್ರಲ್ಲಿ ಅಂತಂದ್ರೆ ಚಲನ ಹಮಾರ ಕಾಮ್ ಹೇ ಅಂತ ಹೇಳಿ ಪದ್ಯ ಇದೆ. ಸೊ ಆ ಪದ್ಯದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಓಕೆ, ಸೊ ಈ ಒಂದು ಪದ್ಯವನ್ನ ಬರ್ದವ್ರು ಯಾರಪ್ಪ ಅಂತಂದ್ರೆ ಶಿವಮಂಗಲ್ ಸಿಂಗ್ ಸುಮನ್ ಅಂತ ಹೇಳಿ ಈ ಒಂದು ಪದ್ಯವನ್ನ ಬರ್ದಿದ್ದಾರೆ. ಅವರ ಪ್ರಕಾರ ಈ ಪದ್ಯದಿಂದ ಏನಪ್ಪಾ ಅಂತಂದ್ರೆ ನೀವೆಲ್ಲರೂ ಏನ್ ಕಲಿತೀರಿ, ಜೀವನದಲ್ಲಿ ಯಾವ ರೀತಿ ಮುಂದೆ ಸಾಗ್ಬೇಕು, ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ, ಆದ್ರೆ ನಮ್ಮ ಲಕ್ಷ್ಯವನ್ನ ನಾವು ಬಿಡಬಾರ್ದು, ನಮ್ಮ ಗುರಿಯನ್ನ ತಲುಪೋವರೆಗೂ ನಾವು ಬಿಡಬಾರ್ದು, ನಾವು ಹೋಗ್ತಾನೆ ಇರ್ಬೇಕು, ಮುಂದೆ ಸಾಕ್ತಾನೆ ಇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕವಿತೆಯನ್ನ ಅವ್ರು ಬರ್ದಿದ್ದಾರೆ. ಸೊ ಈ ಒಂದು ಕವಿತೆಯಲ್ಲಿ ಏನೆಲ್ಲ ಬರ್ದಿದ್ದಾರೆ, ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ನಾವು ಕವಿತೆಯನ್ನ ಓದ್ತಾ ಓದ್ತಾ ನೋಡೋಣ. ಓಕೆ, ಸೊ ಕವಿತೆಯನ್ನ ಸ್ಟಾರ್ಟ್ ಮಾಡೋಣ. ಏನಿದೆ ನೋಡೋಣ ಪದ್ಯವನ್ನ. ಗತಿ ಪ್ರಬಲ್ पैरों में भारी, फिर क्यों रहूं दर दर खड़ा, जब आज मेरे सामने है रास्ता इतना पड़ा, जब तक न मंजिल पा सकूं तब तक मुझे न विराम है, चलना हमारा काम है. ಸೊ ಏನ್ ಹೇಳ್ತಾ ಇದಾರೆ ಇಲ್ಲಿ, ಗತಿ ಪ್ರಬಲ್ पैरों में भरी, ಫಿರ್ ಕ್ಯೂ ರಹು ದರ್ ದರ್ ಖಡಾ, ನನ್ ಕೈಕಾಲಲ್ಲಿ ಶಕ್ತಿ ಇದೆ, ನಡೆಯೋ ಅಂತ ಒಂದು ನನಗೆ ತಾಕತ್ತಿದೆ, ಮುಂದೆ ಸಾಗೋ ಅಂತ ಶಕ್ತಿ ಇದೆ ಅಂದ್ಮೇಲೆ ನಾನ್ ಯಾಕೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ನಿಂತ್ಕೋಬೇಕು ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಂತ, ನನಗ್ ಸಾಗೋದಿಕ್ಕೆ, ಮುಂದೆ ಸಾಗೋದಿಕ್ಕೆ ನಂಗೆ ಶಕ್ತಿ ಇದೆ ಅಲ್ವಾ, ನಂಗ್ ಧೈರ್ಯ ಇದೆ ಅಲ್ವಾ, ಹಾಗಾದ್ರೆ ನಾನು ಯಾಕೆ ನಿಂತ್ಕೋಬೇಕು, ನಾನ್ ಮುಂದೆ ಸಾಕ್ತಾನೇ ಇರ್ಬೇಕು, ನಿಂತ್ಕೋಬಾರ್ದು, ಅಲ್ಲೊಂದ್ ಸ್ವಲ್ಪ ಈ ರೀತಿ ನಿಂತ್ಕೊಳಕ್ ಹೋಗ್ಬಾರ್ದು, ಮುಂದೆ ಸಾಕ್ತಾನೇ ಇರ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಓಕೆ, ಜಬ್ ಆಜ್ ಮೇರೆ ಸಾಮನೆ ಹೇ ರಾಸ್ತಾ ಇತ್ನಾ ಪಡಾ, ನನ್ ಮುಂದೆ ಇಷ್ಟೊಂದು ದಾರಿಗಳಿದೆ, ರಾಸ್ತಾ ಅಂದ್ರೆ ದಾರಿ ಹೌದಲ್ವಾ, ನನ್ ಮುಂದೆ ಇಷ್ಟೊಂದು ದಾರಿ ಇದೆ, ದಾರಿ ಇದ್ದಾಗ ನಾನ್ ಯಾಕೆ ಮುಂದೆ ಹೋಗ್ಬಾರ್ದು, ದಾರಿ ಕಾಣಿಸಿಲ್ಲ ಅಂತಂದ್ರೆ ನಾವು ನಿಂತ್ಕೋತೀವಿ, ದಾರಿ ಕಾಣಿಸ್ತಾ ಇದೆ, ಮುಂದೆ ದಾರಿ ಇದೆ ನನ್ಗೆ ಅಂದ್ಮೇಲೆ ನಾನ್ ಯಾಕೆ ಮುಂದೆ ಹೋಗ್ಬಾರ್ದು, ನಾನ್ ಯಾಕೆ ನಿಂತ್ಕೋಬೇಕು, ಮುಂದೆ ಸಾಕ್ತಾನೆ ಇರ್ಬೇಕಲ್ವಾ ದಾರಿ ಇದ್ದಾಗ ಅಂತ ಹೇಳಿ ಈ ಪದ್ಯದ ಮೂಲಕ ಅವ್ರು ಹೇಳ್ತಾ ಇದ್ದಾರೆ ಹೌದಲ್ವಾ. जब तक ना मंजिल पा सकूं तब तक मुझे न विराम है, चलना हमारा ಕಾಮ್ ಹೇ, ಎಲ್ಲಿವರೆಗೂ ನನ್ನ ಗುರಿನ ನಾನು ತಲುಪೋದಿಲ್ವೋ ಅಲ್ಲಿವರೆಗೂ ನಾನು ಮುಂದೆ ಸಾಕ್ತಾನೆ ಇರ್ಬೇಕು, ನಡಿತಾನೆ ಇರ್ಬೇಕು, ನಡೆಯೋದೇ ನಮ್ ಕೆಲ್ಸ ಇದೆ, ಮುಂದೆ ಸಾಕ್ತಾ ಇರೋದೇ ನಮ್ ಕೆಲ್ಸ ಇದೆ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಾನ್ ಅನ್ಕೊಂಡಿರೋ ಗುರಿ ಸಾಧಿಸೋವರ್ಗುನು ನಾನು ನಿಂತ್ಕೋಬಾರ್ದು, ನಾನ್ ಮುಂದೆ ಸಾಕ್ತಾ ಇರ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಇಲ್ಲಿ ಗುರಿ ತಲುಪೋದು, ಮುಂದೆ ಸಾಗೋದು ಅಂದ್ರೆ ಕೇವಲ ನಡ್ಕೊಂಡು ಹೋಗೋದಂತ ಅರ್ಥ ಆಗೋದಿಲ್ಲ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ನೀವು ಇದನ್ನ ಅನ್ವಯಿಸಬಹುದು. ಫಾರ್ ಎಕ್ಸಾಂಪಲ್, ನಿಮ್ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ಸ್ ಇದ್ದಾಗ ನಿಮ್ ಕೆಲವೊಬ್ಬರಿಗೆ ಹಿಂದಿ ಅರ್ಥನೇ ಆಗೋದಿಲ್ಲ, ಹಿಂದಿ ತಿಳಿದ್ರು ಕೂಡ ತಿಳಿದೇ ಇರೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಾ ಇರ್ತೀರಿ. ಯಾಕ ತಿಳಿದೇ ಇರೋ ತರ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದ್ರಲ್ಲಿ ಏನ್ ದೊಡ್ಡ ಕಷ್ಟ ಇಲ್ಲ, ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅರ್ಥ ಆಗುತ್ತೆ, ಬಟ್ ನೀವು ಅರ್ಥ ಮಾಡ್ಕೊಳ್ದಿಕ್ ಪ್ರಯತ್ನನೇ ಮಾಡೋದಿಲ್ಲ, ಹಾಗಾಗಿ ಅದೇನಾಗುತ್ತಪ್ಪ ಅಂತಂದ್ರೆ ನಿಮಗೆ ಕಷ್ಟ ಆಗಿ ಕಾಣಿಸುತ್ತೆ. ಯಾಕೆ ಪ್ರಯತ್ನ ಬಿಡಬಾರ್ದು ಮನುಷ್ಯ, ನೀವು ಒಂದ್ಸಲಿ ಪ್ರಯತ್ನ ಮಾಡಿ ಬರಲ್ಲ, 2 ಸಲ ಪ್ರಯತ್ನ ಮಾಡಿ ಬರಲ್ಲ, 3 ಸಲ ಮಾಡಿ ಬರಲ್ಲ, ನೀವು ದಿನಕ್ಕೊಂದ್ 100 ಸಲಿ ಪ್ರಯತ್ನ ಮಾಡಿದ್ರೆ ಅದು ಬಂದೇ ಬರುತ್ತೆ. ಯಾವಾಗಿದ್ರು ನಾವು ಅನ್ಕೊಂಡಿದ್ನ ಸಾಧಿಸೋವರೆಗೂ ಅಥವಾ ಅನ್ಕೊಂಡಿದ್ದನ್ನ ಪೂರ್ತಿ ಮಾಡೋವರೆಗೂ ಅದನ್ನ ಪ್ರಯತ್ನವನ್ನ ಯಾವಾಗ್ಲೂ ನಾವು ಬಿಡಬಾರ್ದು. ಆ ಪ್ರಯತ್ನವನ್ನ ನಾವು ತಿರ್ಗಾ ಮಾಡ್ತಾನೆ ಇದ್ರೆ ಆ ಕೆಲಸದಲ್ಲಿ ನಾವು ಖಂಡಿತವಾಗೂ ಏನಪ್ಪಾ ಅಂತಂತಂದ್ರೆ ಜಯ ಸಾಧಿಸ್ತೀವಿ. ಅದಕ್ಕೋಸ್ಕರ ಇಲ್ಲೇನ್ ಹೇಳ್ತಾ ಇದಾರೆ ಅವರು, ಉದಾಹರಣೆ ಮೂಲಕ, ನಡೆಯೋ ಗತಿಯ ಮೂಲಕ ಇಲ್ಲೇನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಮುಂದೆ ಸಾಕ್ತಾನೆ ಇರ್ಬೇಕು, ಓಕೆ, ನಿಂತ್ಕೋಬಾರ್ದು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ 2ನೇ ಪಂಕ್ತಿಯಲ್ಲಿ ಏನಿದೆ ನೋಡೋಣ. मैं पूर्णता की खोज में दर दर भटकता ही रहा, प्रत्येक पग पर कुछ न कुछ रोड़ा अटकता ही रहा, पर हो निराशा क्यों मुझे, जीवन इसी का नाम है, चलना हमारा
ಕಾಮ್ ಹೇ. ಸೊ ಏನಪ್ಪಾ ಅಂತಂದ್ರೆ ಪೂರ್ಣತೆಯ ಒಂದು ಹುಡುಕಾಟದಲ್ಲಿ ನಾನು ಮುಂದೆ ಹೋಗ್ತಾನೆ ಇದೀನಿ. ನಾನು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದೀನಿ, ನನಗೆ ಸರಿಯಾಗಿ ದಾರಿ ಸಿಗ್ತಾ ಇಲ್ಲ. ಪೂರ್ಣತೆಯ ಹುಡುಕಾಟದಲ್ಲಿ ನಾನು ಹೋಗ್ತಾನೆ ಇದ್ದೀನಿ. ಆದ್ರೆ ಪ್ರತಿಯೊಂದು ಹೆಜ್ಜೆಗೂ ನನಗೆ ಏನಾಗ್ತಾ ಇದೆಪ್ಪ ಅಂತಂದ್ರೆ ಕಷ್ಟಗಳು ಬರ್ತಾ ಇದೆ, ಅಡಚಣೆ ಬರ್ತಾ ಇದೆ. ಆದ್ರೆ ಆ ಅಡಚಣೆ ಬರೋದು ಜೀವನದಲ್ಲಿ ಒಂದು ಸತ್ಯವಾಗಿದೆ, ಜೀವನದ ಒಂದು ಭಾಗ ಆಗಿದೆ ಅಂದ್ಮೇಲೆ ನಾನ್ ಯಾಕೆ ಅದಕ್ಕೋಸ್ಕರ ನಿರಾಶೆ ಪಟ್ಕೋಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ, ಹೌದಲ್ವಾ? ಸೊ ಯಾವ್ದೇ ಒಂದು ಕಾರ್ಯ ಮಾಡ್ತಾ ಇದೀವಿ, ಏನಾದ್ರೂ ಅಡಚಣೆ ಬಂತಪ್ಪ ಅಂತ ಅಂದಾಗ ಆ ಅಡಚಣೆಗೆ ನಾವು ಯಾಕೆ ತಲೆ ಬಾಗ್ಬಾರ್ದು ಅಂತ ಹೇಳಿ ಹೇಳ್ತಾರೆ. ಯಾಕಂತಂದ್ರೆ ತಲೆ ಬಾಗದ್ರೆ ನಮ್ಗೇನಾಗುತ್ತೆ, ಕಾರ್ಯ ಮುಂದೆ ಸಾಗೋದೇ ಇಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ ಅಡಚಣೆ ಬಂದ್ರೆ ಯಾವತ್ತೂ ಕೂಡ ಅಡಚಣೆಗೆ ಹೆದರಿ ಹಿಂದೆ ಸರಿಬಾರ್ದು. ಯಾವುದೇ ಒಂದು ಅಡಚಣೆ ಬಂದ್ರು ಕೂಡ ನಾವು ಜೀವನದಲ್ಲಿ ನಿಂತ್ಕೊಳ್ಳೋದಿಕ್ ಹೋಗ್ಬಾರ್ದು. ಯಾಕಂದ್ರೆ ಅಡಚಣೆ ಬರ್ತಾನೆ ಇರುತ್ತೆ, ಅಡಚಣೆಯನ್ನ ದಾಟ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ಬೇಕು. ಇದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ನೀವೇನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ನಾನು ಅವಾಗ್ಲೇ ನಿಮ್ಗೆ ಎಕ್ಸಾಮ್ ಬಗ್ಗೆ ಹೇಳ್ದೆ. ಓಕೆ, ಸೊ ಎಕ್ಸಾಮ್ ನೀವು ಬರೀತೀರಾ, ಒಂದ್ಸಲಿ ಏನಾದ್ರು ಅಕಸ್ಮಾತ್ ಆಗಿ ನೀವು ಫೇಲ್ ಆಗ್ಬಿಟ್ರೆ ಭಯ ಬಿದ್ಕೊಂಡು ಅಯ್ಯೋ ನಾನ್ ಫೇಲ್ ಆಗ್ಬಿಟ್ಟೆ, ಇನ್ ಮತ್ತೆ ನಂಗೆ ಪಾಸ್ ಆಗಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ನೀವು ಕೂತ್ಕೋಬಾರ್ದು. ಒಂದ್ಸಲ ಫೇಲ್ ಆಗಿದ್ದೀರಾ ಪರವಾಗಿಲ್ಲ, ಮತ್ತೊಂದ್ಸಲಿ ಪ್ರಯತ್ನ ಮಾಡೋಣ. 2 ಸಲ ಫೇಲ್ ಆಗ್ತೀರಾ, ಮತ್ತೊಂದ್ಸಲಿ ಪ್ರಯತ್ನ ಮಾಡಿ, ಮತ್ತೊಂದ್ಸಲ ಪ್ರಯತ್ನ ಮಾಡಿ. ಪಾಸ್ ಆಗೋವರೆಗೂ ನೀವು ಬಿಡ್ಲೇಬಾರ್ದು. ಮತ್ತೆ ಎಕ್ಸಾಮ್ ಇರುವಾಗ ನೀವೆಲ್ರೂ ಏನ್ ಮಾಡ್ತೀರಿ, ನೆಪಗಳನ್ನ ಹೇಳ್ತೀರಿ. ಮಾರ್ಕ್ಸ್ ಕಮ್ಮಿ ಬಂತ, ಓ ನನಗ್ ಹುಷಾರಿರ್ಲಿಲ್ಲ, ನಂಗೆ ಅದಕ್ಕೆ ಓದಕ್ ಆಗಿಲ್ಲ. ನಮ್ಮ ಮನೇಲಿ ಕೆಲಸ ಇತ್ತು, ನಂಗೆ ಅದಕ್ಕೆ ಓದಕ್ ಆಗ್ಲಿಲ್ಲ. ನಮ್ಮ ಮನೇಲಿ ಫಂಕ್ಷನ್ ಇತ್ತು, ಅದಕ್ಕೆ ನನಗ್ ಓದಕ್ ಆಗ್ಲಿಲ್ಲ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಬರೋ ಅಡಚಣೆಗಳು. ಆ ಅಡಚಣೆಗಳನ್ನ ನೀವೇನ್ ಮಾಡ್ತೀರಿ, ನಿಮ್ಮ ಕವಚವಾಗಿ ಬಳಸ್ಕೊಂತೀರಿ ನೆಪ ಹೇಳೋದಿಕ್ಕೆ, ಹೌದಲ್ವಾ? ಈ ರೀತಿಯ ನೆಪಗಳನ್ನ ಹೇಳೋದು ಬಿಟ್ಟು ಪ್ರಯತ್ನವನ್ನ ಮಾಡ್ಬೇಕು. ಯಾವುದೇ ರೀತಿಯಲ್ಲಿ ನೀವು ಏನಪ್ಪಾ ಅಂತಂದ್ರೆ ನಿಮ್ಮ ಗುರಿಯನ್ನ ತಲುಪೋದಿಕ್ಕೆ ಅಡಚಣೆಗಳಿಗೆ ನೀವು ಹಾವಿ ಆಗೋದಿಕ್ ಕೊಡಬಾರ್ದು. ಅವುಗಳನ್ನ ಎದುರಿಸಿ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಯತ್ನವನ್ನ ಮುಂದುವರಿಸ್ತಾ ಇರ್ಬೇಕು. ಪ್ರಯತ್ನ ಮುಂದುವರಿಸಿದಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಗುರಿಯನ್ನ ನೀವು ತಲುಪ್ತೀರಾ ಅಂತ ಹೇಳಿ ಹೇಳ್ತಾರೆ. ಒಂದ್ ವೇಳೆ ಫೇಲ್ ಆದಾಗ ನಿಮಗ್ ನಿರಾಸೆ ಆದ್ರೆ ಅದನ್ನ ಮತ್ತೊಂದ್ಸಲಿ ಪಾಸ್ ಆಗಿ ಅಯ್ಯೋ ನಾನು ಮುಂದಿನ ಸಲಿ ಪಾಸ್ ಆಗೇ ಆಗ್ತೀನಿ ನಾ ಅಂತ ಹೇಳಿ ಧೈರ್ಯ ಇಟ್ಕೊಳ್ಳಿ. ಅದ್ರ ಬಗ್ಗೆ ನಿರಾಸೆ ಇಟ್ಕೊಳ್ಳೋದಿಕ್ ಹೋಗಬೇಡಿ ಅಂತ ಹೇಳ್ತಾ, ಓಕೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕೆ ಜೀವನದ ಏನಪ್ಪಾ ಕೆಲ್ಸ ಅಂತಂತಂದ್ರೆ ನಡೆಯೋದೇ ನಮ್ ಕೆಲ್ಸ ಇದೆ, ಮುಂದೆ ಸಾಗ್ತಾ ಇರೋದೇ ನಮ್ ಕೆಲ್ಸ ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ಓಕೆ, ಸೊ 3ನೇ ಪಂಕ್ತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, कुछ साथ में चलते रहे कुछ बीच ही से फिर गए पर गति न जीवन की रुकी जो गिर गए सो गिर गए जो रहे हरदम उसी की सफलता अभिराम है चलना हमारा काम है. ಸೊ ಏನ್ ಹೇಳ್ತಾ ಇದಾರಪ್ಪ ಅಲ್ಲಿ ಅಂತಂತಂದ್ರೆ, ನಾವೊಂದ್ ಯಾವ್ದೋ ಒಂದು ಕಾರ್ಯಕ್ಕೆ ನಾವು ಹೋಗ್ತಿರ್ಬೇಕಾದ್ರೆ ಕೆಲವೊಂದ್ ಜನ ಸಾಥ್ ಕೊಡ್ತಾರೆ, ಕೆಲವೊಂದ್ ಜನ ನಮ್ ಜೊತೆಗ್ ಬರ್ತಾರೆ, ಕೆಲವೊಂದ್ ಜನ ಅರ್ಧದಲ್ಲೇ ವಾಪಸ್ ಹೋಗ್ಬಿಡ್ತಾರೆ. ಇವಾಗ ನಾವೆಲ್ಲೋ ಹೋಗ್ತಾ ಇದ್ದೀವಿ, ಏನೋ ಒಂದ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಮ್ ನಿಮ್ಗೆ ಹೇಳ್ತಾ ಇದ್ನ, ಎಕ್ಸಾಮ್ದೇ ಎಕ್ಸಾಂಪಲ್ ಇದ್ರಲ್ಲೂ ಕೂಡ ಹೇಳ್ತೀನಿ. ನೀವು ಇವಾಗ ಓದ್ತಾ ಇರ್ತೀರಿ, ನಿಮ್ಗೊಂದು ಹಿಂದಿ ಪ್ರಶ್ನೆ ಏನೋ ಕಷ್ಟವಾಗಿದೆ ಅಥವಾ ಹಿಂದಿ ಸಬ್ಜೆಕ್ಟ್ ಏನೋ ಕಷ್ಟದ್ದಾಗಿದೆ, ಓದ್ಕೊಳ್ತಾ ಇರ್ತೀರಿ. ಯಾರೋ ಒಬ್ಬ ಹುಷಾರ್ ಇರೋಂತ ಸ್ಟೂಡೆಂಟ್ ನಿಮ್ ಫ್ರೆಂಡ್, ಹೌದಲ್ವಾ? ಅವನಿಗೆಲ್ಲ ಬರ್ತಾ ಇರುತ್ತೆ. ಅವನೇನಂತಾನಪ್ಪ ಅಂದ್ರೆ ಎಕ್ಸಾಮ್ಗೆ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿರ್ತಾನೆ, ಹೌದಲ್ವಾ? ನಿಂಗ್ ನೋಟ್ಸ್ ಕೊಡ್ತೀನಿ, ಯಾವ ರೀತಿ ಓದ್ಬೇಕಂತೆಲ್ಲ ಹೇಳ್ತೀನಿ. ಅಥವಾ ಪರೀಕ್ಷೆಯಲ್ಲಿ ಏನ್ ಮಾಡ್ತೀನಪ್ಪಾ ಅಂತಂದ್ರೆ ನಾನ್ ನಿನ್ಗೆ ಬೇಕಾದ್ರೆ ನಾನು ಬರಿತಾ ಇರೋದು ನಾನು ಹಿಂದೆನೆ ಕೂತ್ಕೊಂತೀವಿ, ನಾನು ಬರಿತಾ ಇರೋದು ತೋರಿಸ್ಬಿಡ್ತೀನಿ ಅಂತ ಹೇಳಿ ಏನೇನೋ ನಿಮ್ಗೆ ಬಾತ್ ಕೊಟ್ಟು ಬಿಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರನ್ನ ನಂಬ್ಕೊಂಡು ನೀವೇನಾದ್ರೂ ಓದದಿರ ಎಕ್ಸಾಮ್ ಹೋದ್ರೆ ಅಲ್ಲಿ ಅವ್ರಿಗೆ ತೋರ್ಸಕ್ ಆಗ್ಲಿಲ್ವೋ ಅಥವಾ ಮತ್ತೊಂದೇನೋ ಸಮಸ್ಯೆ ಎದುರಾಯ್ತು ಅಂತಂದ್ರೆ ಆವಾಗ ನಿಮ್ಗೆ ಏನಾಗುತ್ತಪ್ಪ, ನಿಮ್ಗೆ ಮುಂದೆ ಏನ್ ಬರಿಬೇಕಂತಾನೆ ಗೊತ್ತಾಗಲ್ಲ. ಅಲ್ಲಿ ಏನಾಗುತ್ತೆ, ಇಲ್ಲಿ ಏನ್ ಹೇಳ್ತಾರಲ್ಲ 2ನೇ ಲೈನಲ್ಲಿ ಕುಚ್ ಬೀಚ್ ಹೀಸೆ ಫಿರ್ಗಯ್ ಅಂತ ಹೇಳಿ ಅಲ್ಲಿ ಮಧ್ಯದಲ್ಲಿ ಬಿಟ್ಟೋದಂಗ್ ಆಗ್ಬಿಡುತ್ತೆ, ಹೌದಲ್ವಾ? ಅವ್ರು ನಿಮ್ಗೆ ತೋರ್ಸಿಲ್ಲ ಅಂತಂದ್ರೆ ಮಧ್ಯದಲ್ಲಿ ಕೈ ಕೊಟ್ಟಂಗ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕಪ್ಪ ನೀವು, ನಿಮ್ಗೆ ಗೊತ್ತಿರಲ್ಲ ಅಂತಂದ್ರೆ ನಿಮ್ಗೆ ಎಕ್ಸಾಮ್ ಬರೆಯಕ್ ಆಗಲ್ಲ. ಅದ್ರ ಬದಲು ಬೇರೆಯವರ ಭರವಸೆಯನ್ನ ಇಲ್ದೆ ನೀವೇ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ಸ್ವಲ್ಪ ಆದ್ರೂ ಓದ್ಕೊಂಡು ಹೋದ್ರೆ ಎಕ್ಸಾಮ್ ಅಲ್ಲಿ ನೀವು ಬರಿತೀರಾ, ಹೌದಲ್ವಾ? ನಿಮ್ಗೆ ಸ್ವಲ್ಪ ಆದ್ರೂ ನೆನಪಕ್ ಬರುತ್ತಾ, ಅದನ್ನ ನೀವು ಉತ್ತರ ಬರಿತೀರಾ. ಓಕೆ, ಬೇರೆದವ್ರ ಮೇಲೆ ಭರವಸೆ ಇಡೋ ಅವಶ್ಯಕತೆನೇ ಇಲ್ಲ. ಅದೇ ರೀತಿಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಕೆಲವೊಬ್ಬ ಜನ ನಿಮ್ಗೆ ಸಾಥ್ ಕೊಡ್ತಾರೆ, ನಿಮ್ ಜೊತೆಗ್ ಬರ್ತಾರೆ, ಕೆಲವೊಬ್ರು ನಿಮ್ಗೆ ಮಧ್ಯಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಹೋಗ್ತಾ ಇರ್ತೀರಾ ದೂರಕ್ಕೆ, ಎಲ್ಲೋ ಹೋಗ್ತಿರ್ಬೇಕಾದ್ರೆ ಏನಾಗತ್ತಪ್ಪ ಅಂತಂದ್ರೆ ನಡ್ಕೊಂಡ್ ಹೋಗ್ತಾ ಇರ್ತೀರಾ, ಒಬ್ರೇ ಹೋಗೋದಕ್ ಭಯ ಅಲ್ವಾ, ಒಂದಿಬ್ಬರನ್ನ ಕರ್ಕೊಂಡ್ ಹೋಗ್ತಿರ್ತೀರಾ. ಓಕೆ, ಸೊ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಬರ್ತಾರಾ ನಿಮ್ ಜೊತೆಗೆ, ಬಂದು ಏನೋ ಒಂದ್ ನಾವ್ ತಗೊಳಕ್ ಹೋಗ್ತಾ ಇದೀವಿ, ಏನೋ ಒಂದು ಪಡ್ಕೊಳ್ಳೋದಿಕ್ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳೋಣ, ಏನೋ ಒಂದು ಟ್ರೋಫಿ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಒಂದು ರನ್ನಿಂಗ್ ರೇಸ್ ಅಂತ ಅನ್ಕೊಳ್ಳಿ.
ರನ್ನಿಂಗ್ ರೇಸ್ ಅಲ್ಲಿ ಗೆದ್ದು ಬಿಟ್ರೆ ನಿಮ್ಗೆ ಟ್ರೋಫಿ ಕೊಡ್ತಾರೆ, ಹೌದಲ್ವಾ? ಟ್ರೋಫಿ ಕೊಡ್ತಾರ, ಟ್ರೋಫಿನ ನೋಡ್ಕೊಂಡು ನೀವು ಓಡ್ತಾ ಇರ್ತೀರಾ, ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಓಡ್ತಾ ಇರ್ತಾರೆ. ಕೆಲವೊಬ್ರು ಬಿದ್ದೋ ಎಡವಿ ಜಾರಿನೋ ಮತ್ತೇನೋ ಆಗಿನೋ ಅವ್ರ ಏನಾಗ್ತಾರಪ್ಪ ಅಂದ್ರೆ ಹಿಂದೆ ಉಳಿದು ಬಿಡ್ತಾರೆ, ಓಡೋದೇ ಇಲ್ಲ. ಅಲ್ಲೇ ಮಧ್ಯಕ್ಕೆ ಉಳಿದು ಬಿಟ್ಟವರು ಅಲ್ಲೇ ಉಳಿದೋಗ್ಬಿಡ್ತಾರೆ. ಯಾರ್ ಕೊನೆವರೆಗೂ ಪ್ರಯತ್ನ ಮಾಡಿ ಮುಂದೆ ಸಾಕ್ತಾರೋ, ಯಾರು ಸೋಲೋದಿಲ್ವೋ, ಯಾರು ನಿಂತ್ಕೊಳ್ಳೋದಿಲ್ವೋ, ಪ್ರಯತ್ನ ಮಾಡಿ ಮುಂದೆ ಸಾಕ್ತಾರೋ ಅವ್ರು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಬಂದು ಅವರಿಗೆ ಟ್ರೋಫಿನೋ ಮೆಡಲ್ ಏನಾದ್ರೂ ಸಿಗುತ್ತೆ ಅಲ್ವಾ? ಕೊನೆವರೆಗೂ ಯಾರು ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಗೆಲುವು ಸಿಗುತ್ತೆ. ಮಧ್ಯದಲ್ಲಿ ಬಿಟ್ಟು ಹೋದವ್ರಿಗೆ ಯಾರಿಗೂ ಗೆಲುವು ಸಿಗಲ್ಲ. ಅದೇ ರೀತಿಯಲ್ಲಿ ಅವ್ರು ಇಲ್ಲೇನ್ ಹೇಳ್ತಾ ಇದ್ದಾರೆ, ಯಾರ್ ಕೊನೆವರೆಗೂ ಹೋದ್ರು ಜೀವನದ ಗತಿಯಲ್ಲಿ ಯಾರ್ ನಿಂದ್ರಲಾರ್ದೆ ಮುಂದೆ ಸಾಗಿದ್ರು ಅವ್ರಿಗೇನಪ್ಪಾ ಅಂತಂದ್ರೆ ಅವ್ರಿಗೆ ಸಫಲತೆ ಸಿಕ್ಕಿತು. ಆದ್ರೆ ಯಾರ್ ಮಧ್ಯದಲ್ಲಿ ನಿಂತು ಹೋದ್ರೋ ಅವ್ರಿಗೆ ಸಫಲತೆ ಸಿಗ್ಲಿಲ್ಲ. ಓಕೆ, ಸೊ ಅದಕ್ಕಾಗಿ ಏನ್ ಹೇಳ್ತಾರಪ್ಪ ಇಲ್ಲ ಅಂತಂದ್ರೆ, ನಡೀತಾ ಇರೋದು ಅಂದ್ರೆ ಮುಂದೆ ಸಾಕ್ತಾ ಇರೋದೇ ನಮ್ಮ ಜೀವನದ ಕರ್ತವ್ಯವಾಗಿದೆ. ನಾವು ಸಾಕ್ತಾನೇ ಇರ್ಬೇಕು, ಅದ್ ಮುಂದೆ ಏನ್ ಫಲ ಇದೆನೋ ಅದ್ ನಮಗ್ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ನೋಡಿ, ನಿಮ್ದು ಏನು ಎಕ್ಸಾಮ್ಸ್ ಬಗ್ಗೆ ಎಕ್ಸಾಂಪಲ್ ಹೇಳಿದೀನಿ, ಮತ್ತೆ ರನ್ನಿಂಗ್ ರೇಸ್ ಬಗ್ಗೆ ಎಕ್ಸಾಂಪಲ್ ಹೇಳಿದೀನಿ, ಮತ್ತೆ ಅದೇ ರೀತಿಯಲ್ಲಿ ಮತ್ತೆ ಜೀವನದಲ್ಲಿ ಸಾಕ್ತಾ ಇರೋದ್ರ ಬಗ್ಗೆ ಹೇಳಿದೀನಿ. ಸೊ ಇದಕ್ಕೆ ನೀವು ಯಾವ್ದಾದ್ರೂ ಘಟನೆನ ಹೊಂದಿಸ್ಕೊಂಡು ನಿಮ್ಮ ಪ್ರಯತ್ನವನ್ನ ಮಾಡಿ ಯಾವುದೇ ಒಂದ್ ಕೆಲಸ ಮಾಡ್ಬೇಕಾದ್ರೆ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ನೀವು ಸಫಲತೆಯನ್ನ ಕಂಡೇ ಕಾಣ್ತೀರಾ, ಗುರಿಯನ್ನ ತಲುಪ್ತೀರಾ. ಯಾವತ್ತಿದ್ರೂ ಆ ಪ್ರಯತ್ನವನ್ನ ನಿಂದಿಸಬಾರ್ದು ಅನ್ನೋದಕ್ಕೋಸ್ಕರ ಉದ್ದೇಶದಿಂದ ಇಲ್ಲಿ ಕವಿ ಯಾರಪ್ಪ ಅಂತಂದ್ರೆ ಶಿವಮಂಗಲ್ ಸಿಂಗ್ ಸುಮನ್ ಅನ್ನೋರು ಈ ಪದ್ಯವನ್ನ ಬರೆದಿದ್ದಾರೆ. ತುಂಬಾ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಈ ಪದ್ಯವನ್ನ ಬರೆದಿದ್ದಾರೆ. ಸೊ ಎಲ್ರಿಗೂ ಕೂಡ ಈ ಹಿಂದಿ ಪದ್ಯ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಸೊ ಯಾರಿಗೆಲ್ಲ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನು ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಿ, ಆ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಮತ್ತೇನಾದ್ರೂ ನಿಮ್ಗೆ ಬೇರೆ ವಿಷಯದ ಬಗ್ಗೆ ಬೇಕಿದ್ರು ಅದನ್ನು ನೀವು ಕೇಳಬಹುದು. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಆದಷ್ಟು ಬೇಗ ನೆಕ್ಸ್ಟ್ ಚಾಪ್ಟರ್ ದೊಂದಿಗೆ ನಿಮ್ಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.